Hello guys, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. Update everything. Whatever you are studying right now, you just update me in the comment section and let me know how it is going. Your exam preparations or whatever the coming test preparation ಹೆಂಗ್ ನಡೀತಿದೆ, let me know it. Okay. ಇವಾಗ ನಾವು ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ದಟ್ ಇಸ್ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಇಸ್ ದ ಕಂಟಿನ್ಯೂಷನ್ ಆಫ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಮುಗಿದ್ಮೇಲೆ ನಡೆಯುವಂತ ಕಾನ್ಸೆಪ್ಟ್ ಇಂಪ್ಲಾಂಟೇಶನ್. ಓಕೆನಾ? Let us see those things. ಏನದು ಅನ್ನೋದನ್ನ ತಿಳ್ಕೊಳ್ಳೋಣ. Let's quickly go to it. So, implantation ನಡೆಯೋದು ಎಲ್ಲಿ ಅಂತಂದ್ರೆ, ಇವಾಗ ಆಲ್ರೆಡಿ ನಮ್ಗೆ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಏನು? a male gamete and the female gamete. The female gamete is called as ova and the male gamete is called as sperm. ಎರಡೂ ಕೂಡ ಏನಾಗಿದೆ ಈಗ ಅಲ್ಲಿ ಫ್ಯೂಷನ್ ಆಗಿದೆ. ಫ್ಯೂಷನ್ ಆಗಿ there is a formation of diploid zygote ಆಗಿದೆ. ಹೌದಾ? ಈ ಡಿಪ್ಲಾಯ್ಡ್ ಝೈಗೋಟ್ ಎಲ್ಲಿದೆ? ವಾಟ್ ಇಸ್ ದ ಲೊಕೇಶನ್? ಎಲ್ಲಿದೆಯಪ್ಪ ಅಂದ್ರೆ ಫಿಮೇಲ್ ನ ಯುಟೆರಸ್ ಅಲ್ಲಿ ದರ್ ಈಸ್ ಅ ರೀಜನ್, ಇಲ್ಲೊಂದು ಫಿಂಬ್ರಿಯಾ ಇದೆ. ಸೊ ದರ್ ಈಸ್ ಅ ರೀಜನ್ ಕಾಲ್ಡ್ ಆಂಪುಲಾ ಮತ್ತೆ ಇಸ್ತಮಸ್ ಜಂಕ್ಷನ್ ಅಂತ ಇದೆ. ಹೌದಾ? ಈ ಆಂಪುಲಾ ಇಸ್ತಮಸ್ ಜಂಕ್ಷನ್ ಅಲ್ಲಿ ತಾನೆ ನಿಮ್ಗೆ ಈ ಸ್ಪರ್ಮ್ ಮತ್ತೆ ಓವಾ ಎರಡು ಫ್ಯೂಸ್ ಆಗಿರೋದು. ಸೊ ಅಲ್ಲೇನೆ ಇವಾಗ ಝೈಗೋಟ್ ಇರೋದು. ಈಗ ಝೈಗೋಟ್ ಅಲ್ಲೇ ಇರುತ್ತಾ ಅಂದ್ರೆ ಇಲ್ಲ. ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ಯುಟರಸ್. ಅದು ಯಾವ ಕಡೆಗೆ ಬರೋದಕ್ಕೆ ಶುರು ಆಗುತ್ತೆ? ಯುಟರಸ್ ನ ಕಡೆಗೆ ಬರೋದಕ್ಕೆ ಶುರು ಆಗುತ್ತೆ. ಎಲ್ಲಿಂದ? ಆಂಪುಲಾ ಇಸ್ತಮಸ್ ಜಂಕ್ಷನ್ ಇಂದ. ಹೇಗ್ ಬರುತ್ತಪ್ಪ ಅಂದ್ರೆ ಸುಮ್ನೆ ಬರಲ್ಲ. ಅಲ್ಲಿ ಮೈಟಾಸಿಸ್ ಸೆಲ್ ಡಿವಿಷನ್ ನಡೀತಾ ಬರುತ್ತೆ. ಮೈಟಾಸಿಸ್ ಅಂದ್ರೆ ಏನು? ಈಗ ಆಲ್ರೆಡಿ ನಿಮ್ಗೆ ಗೊತ್ತು. ವಾಟ್ ಇಸ್ ದ ಪ್ಲಾಯ್ಡಿ ಆಫ್ ದ ಝೈಗೋಟ್? ಡಿಪ್ಲಾಯ್ಡ್. ಸೊ ಡಿಪ್ಲಾಯ್ಡ್ ಇರೋದು ಡಿಪ್ಲಾಯ್ಡೇ ಇರುತ್ತೆ. ದೇರ್ ಇಸ್ ನೋ ಚೇಂಜ್ ಅಟ್ ಆಲ್. ಏನು ಚೇಂಜ್ ಇಲ್ಲ. ಆದ್ರೆ ಒಂದ್ ಸೆಲ್ ಇರೋದು 2 ಸೆಲ್ ಆಗುತ್ತೆ, 2 ಸೆಲ್ ಇರೋದು 4 ಆಗುತ್ತೆ. ಸೊ ಒನ್ ಸೆಲ್ ವಿಲ್ ಗಿವ್ಸ್ ಯು 2 ಸೆಲ್ ಅಂಡ್ ದಿಸ್ ಝೈಗೋಟ್ ಇಸ್ ಅ ಯೂನಿಸೆಲ್ಯುಲಾರ್. ಈ ಝೈಗೋಟ್ ಅಲ್ಲಿ ಎಷ್ಟು ಸೆಲ್ ಇದೆ? ಈಗ ನಮ್ಮ ಹತ್ರ ಒಂದೇ ಸೆಲ್ ಇರೋದು. ಒಂದ್ ಸೆಲ್ ಇದೆ, ಆದ್ರೆ ಇದರ ಪ್ಲಾಯ್ಡ್ ಏನು? ಡಿಪ್ಲಾಯ್ಡ್. ಇದು ಫಸ್ಟ್ ಮೈಟೋಸಿಸ್ ಆಗಿ 2 ಸೆಲ್ ಆಗುತ್ತೆ. ಇದು ಕೂಡ ಡಿಪ್ಲಾಯ್ಡ್. ಆಯ್ತಾ? ನೆಕ್ಸ್ಟ್ ಇದು ಮತ್ತೆ ಮೈಟೋಸಿಸ್ ಆಗುತ್ತೆ, 2 ಡಿಪ್ಲಾಯ್ಡ್ ಸೆಲ್ಸ್ ನ ಮತ್ತೆ ಕೊಡುತ್ತೆ. ಈ ಸೆಲ್ ಮತ್ತೆ ಡಿಪ್ಲಾಯ್ಡ್ ಆಗುತ್ತೆ, ಈ ಸೆಲ್ 2 ಮತ್ತೆ 2 ಸೆಲ್ ನ ಕೊಡುತ್ತೆ. ಮತ್ತೆ ಈ ಸೆಲ್ಸ್ ಡಿವೈಡ್ ಆಗ್ತವೆ, ಅವು ಮತ್ತೆ 2 ಸೆಲ್ಸ್ ನ ಕೊಡ್ತವೆ. ಸೊ ಹಾಗ ನೀವು ನೋಡಕ್ ಹೋದ್ರೆ ಯೂನಿಸೆಲ್ಯುಲಾರ್ ಝೈಗೋಟ್ ಏನಾಗಿ ಬದಲಾಗ್ತಾ ಇದೆ? ಮಲ್ಟಿಸೆಲ್ಯುಲಾರ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಗ ನಾವು ಝೈಗೋಟ್ ಅಂತ ಕರೆಯಲ್ಲ ಅದನ್ನ. ಡಿವಿಷನ್ ಆಗ್ತಾ ಹೋಗ್ತಿದ್ದಂಗೆ ಅದರ ಝೈಗೋಟ್ ಅನ್ನೋ ಹೆಸರು ಬದಲಾಗಿ ಏನಾಗುತ್ತೆ ಗೊತ್ತಾ? ಇಟ್ ವಿಲ್ ಬಿಕಮ್ ಎಂಬ್ರಿಯೋ ಆಗಿ ಬದಲಾಗುತ್ತೆ. ಎಂಬ್ರಿಯೋ ಅಂದ್ರೆ ಭ್ರೂಣ. ಒಂದ್ ಸೆಲ್ ಇದ್ದಾಗ ಅದು ಝೈಗೋಟ್. ಈಗ ಏನಾಯ್ತಲ್ಲಿ? ಮೈಟೋಸಿಸ್ ಆಗ್ತಾ ಅದ್ ಏನಾಗಿ ಬದಲಾಗುತ್ತೆ? ಎಂಬ್ರಿಯೋ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಮೈಟೋಸಿಸ್ ಅಥವಾ ಸೆಲ್ ಡಿವಿಷನ್ ನಡೆಯುತ್ತಲ್ಲ ಝೈಗೋಟ್ ಅಲ್ಲಿ, ಅದನ್ನ ನಾವು ಕ್ಲೀವೇಜ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಕ್ಲೀವೇಜ್? ಕ್ಲೀವೇಜ್ ಇಸ್ ಅ ಮೈಟೋಟಿಕ್ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಇನ್ ದ ಝೈಗೋಟ್. ಝೈಗೋಟ್ ಅಲ್ಲಿ ನಡೆಯುವಂತಹ ಮೈಟಾಟಿಕ್ ಸೆಲ್ ಡಿವಿಷನ್ ನಾವು ಕ್ಲೀವೇಜ್ ಅಂತ ಕರಿತೀವಿ. ಓಕೆನಾ? ಈ ಕ್ಲೀವೇಜ್ ಅಥವಾ ಕ್ಲೀವೇಜ್ ಆಗ್ತಾನೆ ಈ ಇಸ್ತಮಸ್ ಜಂಕ್ಷನ್ ಅಲ್ಲಿ ಇರುವಂತಹ ಝೈಗೋಟು ಯಾವ ಕಡೆಗೆ ಬರೋದಕ್ಕೆ ಶುರು ಆಗುತ್ತೆ? ಯುಟರಸ್ ನ ಕಡೆಗೆ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲೇನೆ ಈ ಇಂಪ್ಲಾಂಟೇಶನ್ ನಡೆಯೋದು. ಏನ್ ಇಂಪ್ಲಾಂಟೇಶನ್ ಅಂದ್ರೆ? ಲೆಟ್ಸ್ ಸಿ. ಇಂಟ್ರೆಸ್ಟಿಂಗ್ ಆಗಿದೆ, ಇಲ್ಲಿ ನೋಡಿ. ಫಸ್ಟ್ ಮೈಟೋಸಿಸ್ ಆಫ್ ದ ಝೈಗೋಟ್. ಝೈಗೋಟ್ ಎಷ್ಟು ಸೆಲ್ ಇರುತ್ತೆ ಅಂತ ಹೇಳಿದ್ರೆ ಯೂನಿಸೆಲ್ಯುಲಾರ್. ನೆಕ್ಸ್ಟ್ ಏನಾಗುತ್ತೆ? ಇದು 2 ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ, 4 ಸೆಲ್ ಆಗಿ ಡಿವೈಡ್ ಆಗುತ್ತೆ, 4 ಸೆಲ್ಸ್ ಇರೋದು ನೆಕ್ಸ್ಟ್ 8 ಸೆಲ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈ ತರ ಸೆಲ್ ಈಗ ಝೈಗೋಟ್ ಏನಾಗ್ತು? ತುಂಬಾ ಸೆಲ್ಸ್ ಆಗಿ ಡಿವೈಡ್ ಆಗ್ತು. ಇಲ್ಲಿ ಪ್ರತಿ ಒಂದು ಝೈಗೋಟ್ ನ ಒಳಗಡೆ ಇರುವಂತಹ ಈ ಪ್ರತಿ ಒಂದು ಪೀಸಸ್ ಏನಿದೆಯೋ ಅದನ್ನ ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ಬ್ಲಾಸ್ಟೋಮಿಯರ್ ಅಂತಂದ್ರೆ ಏನು? ದ ಇಂಡಿವಿಜುವಲ್ ಸೆಲ್ಸ್ ಇನ್ ದ ಝೈಗೋಟ್. ಝೈಗೋಟ್ ಅಲ್ಲಿ ಇರುವಂತಹ ಪ್ರತಿ ಒಂದು ಸೆಲ್ಸ್ ಅನ್ನ ನಾವು ಏನಂತ ಕರಿತೀವಿ? ಬ್ಲಾಸ್ಟೋಮಿಯರ್. ಫಸ್ಟ್ 1 ಸೆಲ್ ಇತ್ತು, ಆಮೇಲೆ ಈಗ 2 ಬ್ಲಾಸ್ಟೋಮಿಯರ್ ಆಯ್ತು. ಒಂದ್ ಝೈಗೋಟ್ ಒಳಗಡೆ 4 ಬ್ಲಾಸ್ಟೋಮಿಯರ್ ಆಯ್ತು. ಸೊ ಹಾಗೆ 2, 4, 8 ಇರೋದು 16 ಬ್ಲಾಸ್ಟೋಮಿಯರ್ ಆಗ್ತಾ ಹೋಗುತ್ತೆ. ಆಗ ಪ್ರತಿ ಒಂದು ಸೆಲ್ ಸ್ಟೇಜ್ಗೂ ನಾವು ಒಂದೊಂದು ಹೆಸರು ಕೊಡ್ತಾ ಹೋಗ್ತೀವಿ. ಸೊ ಯಾವಾಗ ಝೈಗೋಟು 8 ರಿಂದ 16 ಬ್ಲಾಸ್ಟೋಮಿಯರ್ಸ್ ನ ಒಳಗೊಂಡಿರುತ್ತೋ ಆ ಒಂದು ಸ್ಟೇಜ್ಗೆ ನಾವು ಮೊರುಲಾ ಸ್ಟೇಜ್ ಅಂತ ಕರಿತೀವಿ. ಮೊರುಲಾ ಸ್ಟೇಜ್ ಅಂದ್ರೆ ಎಷ್ಟು ಬ್ಲಾಸ್ಟೋಮಿಯರ್ಸ್ ಇರುತ್ತೆ ಅಲ್ಲಿ? 8 ರಿಂದ 16 ಬ್ಲಾಸ್ಟೋಮಿಯರ್ ಇರುತ್ತೆ.
ಸೊ ಫಸ್ಟ್ ಇದು ಎಲ್ಲ ಆಗಿ ಬಂದ ಮೇಲೆನೆ ಈ ಸ್ಟೇಜ್ ಬರೋದು. 8ರಿಂದ 16 ಸ್ಟೇಜ್. 8ರಿಂದ 16 ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ 1 ಸೆಲ್, 2 ಸೆಲ್ಸ್ ಇರುತ್ತೆ, 4 ಸೆಲ್ಸ್ ಇರುತ್ತೆ, 8 ಸೆಲ್ ಆಯ್ತು. 8 to 16 ಬ್ಲಾಸ್ಟೋಮಿಯರ್ ಸ್ಟೇಜ್ ನ ನಾವೇನಂತ ಕರಿತೀವಿ? ಮೊರಲಾ ಅಂತೀವಿ. ಈ 16ಕ್ಕೆ ಸೆಲ್ ಡಿವಿಷನ್ ಆಗೋದು ಸ್ಟಾಪ್ ಆಗುತ್ತಾ ಅಂದ್ರೆ ಇಲ್ಲ, ಸ್ಟಾಪ್ ಆಗಲ್ಲ. ಇದ್ರ ಒಳಗಡೆ ಇರುವಂತಹ 16 ಸೆಲ್ಲು ನೆಕ್ಸ್ಟ್ ಇನ್ನ ಜಾಸ್ತಿ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಲೈಕ್ 16 ಸೆಲ್ಸ್ ಇರೋದು ನೆಕ್ಸ್ಟ್ 17, 18, 32 ಸೆಲ್ಸ್ ತನಕನು ಜಾಸ್ತಿ ಆಗ್ತಾ ಹೋಗುತ್ತೆ. 16ರಿಂದ ಮುಂದಕ್ಕಿರೋದು, ಈಗ 8ರಿಂದ 16ಕ್ಕಿದ್ರೆ ಆ ಸ್ಟೇಜ್ ನ ಮೊರಲಾ ಅಂತ ಕರಿತೀವಿ. 16ರಿಂದ ಮೇಲೆ ಮತ್ತೆ ಇದು ಸೆಲ್ ಡಿವೈಡ್ ಆಗೋದಕ್ಕೆ ಶುರು ಆಗುತ್ತಲ್ಲ ಮೊರಲಾ, ಆ ಸ್ಟೇಜ್ ನ ನಾವು ಬ್ಲಾಸ್ಟುಲಾ ಅಂತ ಕರಿತೀವಿ. ಇಲ್ಲೇ ಬರ್ದಿದ್ದೀನಿ. ನೆಕ್ಸ್ಟ್ ದ ಮೊರಲಾ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಬ್ಲಾಸ್ಟುಲಾ ಸ್ಟೇಜ್. ಬ್ಲಾಸ್ಟುಲಾ ಸ್ಟೇಜ್ ಅಲ್ಲಿ ಏನಾಗಿರುತ್ತೆ? ಮೋರ್ ದ್ಯಾನ್ 16 ಬ್ಲಾಸ್ಟೋಮಿಯರ್, 16ಕ್ಕಿಂತ ಜಾಸ್ತಿ ಬ್ಲಾಸ್ಟೋಮಿಯರ್ಸ್ ಇರುತ್ತೆ ಅಷ್ಟೇ. ಈ ಬ್ಲಾಸ್ಟುಲಾನ ನಾವು ಇನ್ನೊಂದ್ ಹೆಸರಲ್ಲಿ ಕರಿತೀವಿ ಬ್ಲಾಸ್ಟೋಸಿಸ್ಟ್ ಅಂತ. ಬ್ಲಾಸ್ಟೋಸಿಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಸೆಲ್ಸ್, ಈ ಮೊರಲಾದಲ್ಲಾದ್ರೆ ನಿಮ್ಗೆ ಎಲ್ಲ ಒಂದೇ ಕಡೆ ಗ್ರೂಪ್ ಆಗಿದೆ ಅಲ್ವಾ ಬ್ಲಾಸ್ಟೋಮಿಯರ್ಸ್, ಆದ್ರೆ ಇಲ್ಲಿ ಬ್ಲಾಸ್ಟೋಮಿಯರ್ಸ್ ತನಗೆ ಬೇಕಾದಂಗೆ ಒಂಥರ ಅರೇಂಜ್ ಆಗುತ್ತೆ. ನೋಡಿ ಇವಾಗ ಯಾವ ತರ ಅರೇಂಜ್ ಆಗಿದೆ ಅಂತ. ಸೊ ಬ್ಲಾಸ್ಟೋಸಿಸ್ಟ್ ನ ಮಾತ್ರ ನೋಡಿ. ಇವಾಗ ಬ್ಲಾಸ್ಟೋಸಿಸ್ಟ್ ಅಲ್ಲಿ ನಿಮ್ಗೆ ಔಟರ್ ಮೋಸ್ಟ್ ಸೆಲ್ ಒಂದ್ ಕಾಣಿಸುತ್ತೆ, ಒಳಗಡೆ ಮಧ್ಯದಲ್ಲಿ ಈ ತರ ಒಂದು ಖಾಲಿ ಗ್ಯಾಪ್ ಕಾಣುತ್ತೆ, ಈ ಕಡೆ ಒಂದಷ್ಟು ಮಾಸ್ ಆಫ್ ಸೆಲ್ಸ್ ನಿಮ್ಗೆ ಕಾಣ್ತಾ ಹೋಗುತ್ತೆ, ಸೆಲ್ಸ್ ನ ಗ್ರೂಪ್ ಕಾಣ್ತಾ ಹೋಗುತ್ತೆ. ಹೌದಾ? ಈ ತರ ಇರೋದೆ ಬ್ಲಾಸ್ಟೋಸಿಸ್ಟ್. ನಿಮ್ಗೆ ಬೇರೆ ಎಲ್ಲೂ ಈ ತರ ಸ್ಪೆಷಲ್ ಫೀಚರ್ ಕಾಣಲ್ಲ. ಮೊರಲಾದಲ್ಲಿ ಫುಲ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿರೋ ಸೆಲ್ಸ್ ಕಾಣುತ್ತೆ. ಬಟ್ ಬ್ಲಾಸ್ಟೋಸಿಸ್ಟ್ ಅಲ್ಲಿ ಈ ತರ ನೀವು ಈ ಮಧ್ಯದಲ್ಲಿರುವಂತ ಎಂಟಿ ಸ್ಪೇಸ್ ಅನ್ನ ಬ್ಲಾಸ್ಟೋಸೀಲ್ ಅಂತ ಕರಿತೀವಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಿ COEL, ಬ್ಲಾಸ್ಟೋಸೀಲ್ ಅಂತ ಕರಿತೀವಿ. ಹೊರಗಡೆ ಅರೇಂಜ್ ಆಗಿರುವಂತಹ ಸೆಲ್ಸ್ ಅನ್ನ ಟ್ರೋಪೋಬ್ಲಾಸ್ಟ್ ಸೆಲ್ಸ್ ಅಂತ ಕರಿತೀವಿ. ಈ ಕಡೆ ಫಾರ್ಮ್ ಆಗಿರೋ ಒಂದು ಗ್ರೂಪ್ ಆಫ್ ಸೆಲ್ಸ್ ಇದೆಯಲ್ಲ, ಮಾಸ್ ಆಫ್ ಸೆಲ್, ಅದನ್ನ ಇನ್ನರ್ ಸೆಲ್ ಮಾಸ್ ಅಂತ ಕರಿತೀವಿ, ಅಥವಾ ಇಂಟರ್ನಲ್ ಸೆಲ್ ಮಾಸ್ ಅಂತಾನು ಕರಿತೀವಿ. ಈ ತರ ಈ ತರ ಟ್ರೋಪೋಬ್ಲಾಸ್ಟ್, ಇನ್ನರ್ ಸೆಲ್ ಮಾಸ್, ಬ್ಲಾಸ್ಟೋಸೀಲ್ ಇರುವಂತಹ ಸ್ಟ್ರಕ್ಚರೇ ನಮ್ಮ ಬ್ಲಾಸ್ಟೋಸಿಸ್ಟ್. ಅರ್ಥ ಆಯ್ತಾ? ಸೊ ಈಗ ಏನ್ ಹೇಳ್ತಾ ಇದ್ದೀನಿ ನಾನು, ಇಸ್ತಮಸ್ ಮತ್ತೆ ಆಂಪುಲಾ ರೀಜನ್ ಅಲ್ಲಿ ಇದ್ದಂತಹ ಝೈಗೋಟು ಕ್ಲೀವೇಜ್ ಆಗುತ್ತೆ, ಅಂದ್ರೆ ಮೈಟೋಟಿಕ್ ಡಿವಿಷನ್ ಆಗ್ತಾ ಆಗ್ತಾ 2, 4, 8 ಸೆಲ್ಸ್ ಆಗಿ 16 ಸೆಲ್ಸ್ ಆಗುತ್ತೆ. 16 ಸೆಲ್ಸ್ 8 to 16 ಬ್ಲಾಸ್ಟೋಮಿಯರ್ ಇರುವಂತದನ್ನ ನಾವು ಮೊರಲಾ ಅಂತ ಕರಿತೀವಿ. ಈ ಒಂದು ಪ್ರತಿ ಸೆಲ್ಸ್ ನ ಬ್ಲಾಸ್ಟೋಮಿಯರ್ ಅಂತ ಕರಿತೀವಿ. 8ರಿಂದ 16 ಬ್ಲಾಸ್ಟೋಮಿಯರ್ ಇದ್ರೆ ಮೊರಲಾ ಅಂತ ಕರಿತೀವಿ. ನೆಕ್ಸ್ಟ್ ಮೊರಲಾ ಡಿವಿಷನ್ ಆಗೋದಕ್ಕೆ ಶುರುವಾಗಿ ಬ್ಲಾಸ್ಟೋಲಾ ಆಗುತ್ತೆ. ಬ್ಲಾಸ್ಟೋಲಾನ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಬ್ಲಾಸ್ಟೋಸಿಸ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ 3 ಡಿಫ್ರೆಂಟ್ ಸ್ಟ್ರಕ್ಚರ್, ಟ್ರೋಪೋಬ್ಲಾಸ್ಟ್, ಬ್ಲಾಸ್ಟೋಸೀಲ್ ಮತ್ತೆ ಇನ್ನರ್ ಸೆಲ್ ಮಾಸ್. ಈಗ ಇದು ಇಸ್ತಮಸ್ ಜಂಕ್ಷನ್ ಇಂದ ಡಿವಿಷನ್ ಆಗ್ತಾ ಆಗ್ತಾ ಯಾವ ರೀಜನ್ ಬಂದಿದೆ? ಯುಟರಸ್ ನ ಕಡೆಗೆ ಬಂದಿದೆ. ಯಾವುದು? ಬ್ಲಾಸ್ಟೋಸಿಸ್ಟ್. ನೋಡಿ ಈಗ ಬ್ಲಾಸ್ಟೋಸಿಸ್ಟ್ ಅಲ್ಲಿ there is a outer trophoblast, inner cell mass and the blastocele ಇದೆ ಅಲ್ವಾ? ದಿಸ್ ಬ್ಲಾಸ್ಟೋಸಿಸ್ಟ್ ಈಗ ಯಾವ ಕಡೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಯುಟರಸ್ ಕಡೆಗೆ ಬರುತ್ತೆ. ಸೊ ನಿಮ್ಗೆ ನೆನ್ಪಿರ್ಬೋದು, ಯುಟರಸ್ ನಲ್ಲಿ ನಿಮ್ಗೆ ಎಂಡೋಮೆಟ್ರಿಯಂ ವಾಲ್ ಇದೆ ಇನ್ನರ್ ರೀಜನ್ ಅಲ್ಲಿ, ಮಿಡಲ್ ಅಲ್ಲಿ ಮಯೋಮೆಟ್ರಿಯಂ ಇದೆ, ಔಟರ್ ಅಲ್ಲಿ ಪೆರಿಮೆಟ್ರಿಯಂ ಇದೆ. ಹೌದಾ? ಸೊ ಒಳಗಡೆ ಡಿವಿಷನ್ ಆಗಿ ಇಸ್ತಮಸ್ ಜಂಕ್ಷನ್ ಇಂದ ಈ ಝೈಗೋಟ್ ಅಥವಾ ಈ ಬ್ಲಾಸ್ಟೋಸಿಸ್ಟ್ ಎಲ್ಲಿಗೆ ಬರುತ್ತೆ? ಎಂಡೋಮೆಟ್ರಿಯಂ ವಾಲ್ ಹತ್ರ ಬರುತ್ತೆ. ಈ ಎಂಡೋಮೆಟ್ರಿಯಂ ವಾಲ್ ಹತ್ರ ಬಂದು ಈ ಬ್ಲಾಸ್ಟೋಸಿಸ್ಟ್ ಎಂಬೆಡ್ ಆಗುತ್ತೆ. ಎಂಬೆಡ್ ಅಂದ್ರೇನು? ಬೈಂಡ್ ಆಗುತ್ತೆ ಎಂಡೋಮೆಟ್ರಿಯಂ ವಾಲ್ ಆಫ್ ದ ಯುಟರಸ್ಗೆ. ಯಾವಾಗ ಈ ಒಂದು ಬ್ಲಾಸ್ಟೋಸಿಸ್ಟ್ ಯುಟರಸ್ ನ ಎಂಡೋಮೆಟ್ರಿಯಂ ವಾಲ್ಗೆ ಬಂದು ಅಟ್ಯಾಚ್ ಆಗುತ್ತೋ, ಎಂಬೆಡ್ ಆಗುತ್ತೋ, ಆವಾಗ ಅವರಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಟ್ ಕನ್ಫರ್ಮ್ಸ್ ದ ಪ್ರೆಗ್ನೆನ್ಸಿ. ಅಲ್ಲಿ ತನಕ ಪ್ರೆಗ್ನೆನ್ಸಿ ಆಗಿರಲ್ಲ, ಅಂದ್ರೆ ಆಗಿದ್ರು ನಮ್ಗೆ ಅದು ಗೊತ್ತಿರಲ್ಲ. ಓಕೆನಾ? ದಟ್ ಕನ್ಫರ್ಮ್ಸ್ ಪ್ರೆಗ್ನೆನ್ಸಿ. ಸೊ ಸ್ಪರ್ಮ್ ಎಗ್ ಜೊತೆ ಝೈಗೋಟ್ ಫ್ಯೂಷನ್ ಆಗಿ ಝೈಗೋಟ್ ಆಗಿ ಮೊರಲಾ ಸ್ಟೇಜ್ ಬಂದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಬಂದು ಬ್ಲಾಸ್ಟೋಸಿಸ್ಟ್ ಇಸ್ತಮಸ್ ಜಂಕ್ಷನ್ ಇಂದ ಯುಟ್ರಸ್ ಬಂದು ಯುಟ್ರಸ್ ನ ಎಂಡೋಮೆಟ್ರಿಯಂ ವಾಲ್ ಗೆ ಬೈಂಡ್ ಆಗಿ ಎಂಬೆಡ್ ಆಗ ತನಕ ನಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರಲ್ಲ. ಎಂಬೆಡ್ ಆದ್ಮೇಲೆ ದಟ್ ಕನ್ಫರ್ಮ್ಸ್ ದ ಪ್ರೆಗ್ನೆನ್ಸಿ. This process is called as implantation. The concept ಏನು? Implantation ಅಂದ್ರೆ ಏನು? The method ಅಥವಾ the process of attachment or embedding of this blastocyst into the ಎಲ್ಲಿಗೆ? endometrium wall of the uterus ಗೆ
ಬೈಂಡ್ ಆಗುವಂತ ಪ್ರೋಸೆಸ್ಗೆ ಇಂಪ್ಲಾಂಟೇಶನ್ ಅಂತ ಕರಿತೀವಿ. ದಿಸ್ ಇಂಪ್ಲಾಂಟೇಶನ್ ವಿಲ್ ಕನ್ಫರ್ಮ್ಸ್ ದ ಪ್ರೆಗ್ನೆನ್ಸಿ. ಸೊ ಬ್ಲಾಸ್ಟೋಸಿಸ್ಟ್ ನೋಡೋದಕ್ಕೆ ಹೆಂಗಿರುತ್ತೆ, ಔಟರ್ ಟ್ರೋಪೋಬ್ಲಾಸ್ಟ್ ನ ಒಳಗೊಂಡಿರುತ್ತೆ, ಇನ್ನರ್ ಸೆಲ್ ಮಾಸ್ ನ ಒಳಗೊಂಡಿರುತ್ತೆ. ಮುಂದೆ ಈ ಔಟರ್ ಟ್ರೋಪೋಬ್ಲಾಸ್ಟ್ ಈ ಯುಟರಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಇವಾಗ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬಂದು ಬ್ಲಾಸ್ಟೋಸಿಸ್ಟ್ ಅಟ್ಯಾಚ್ ಆಯ್ತಲ್ವಾ, ಈ ಬ್ಲಾಸ್ಟೋಸಿಸ್ಟ್ ಅಟ್ಯಾಚ್ ಆಗಿದೆಯಲ್ಲ, ಇದರಲ್ಲಿ ಬ್ಲಾಸ್ಟೋಸಿಸ್ಟ್ ಯಾವ ಭಾಗ ಯುಟ್ರಸ್ ಅಟ್ಯಾಚ್ ಆಗಿರೋದು? ಇಲ್ಲಿ ಎರಡು ಪಾರ್ಟ್ ಇದೆಯಲ್ಲ, ಟ್ರೋಪೋಬ್ಲಾಸ್ಟ್ ಮತ್ತೆ ಇನ್ನರ್ ಸೆಲ್ ಮಾಸ್, ಇವೆರಡರಲ್ಲಿ ಯಾವ್ದು ಅಟ್ಯಾಚ್ ಆಗಿರುತ್ತೆ? ಟ್ರೋಪೋಬ್ಲಾಸ್ಟ್. ಈ ಹೊರಗಡೆ ಇರುವಂತ ಟ್ರೋಪೋಬ್ಲಾಸ್ಟ್ ಈ ಎಂಡೋಮೆಟ್ರಿಯಂ ವಾಲ್ ಗೆ ಅಟ್ಯಾಚ್ ಆಗಿರುತ್ತೆ. ವಾಟ್ ಅಬೌಟ್ ದಿಸ್ ಇನ್ನರ್ ಸೆಲ್ ಮಾಸ್? ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ಆ ಇನ್ನರ್ ಸೆಲ್ ಮಾಸ್ ಒಳಗಡೆ ಇದೆಯಲ್ಲ, ಇದೇನೆ ಮುಂದಕ್ಕೆ ಎಂಬ್ರಿಯೋ ಭ್ರೂಣ ಆಗಿ ಡೆವಲಪ್ ಆಗೋದು. ಈ ಎಂಬ್ರಿಯೋ ಹೋಗಿ ಅಟ್ಯಾಚ್ ಆಗೋದಕ್ಕೆ ಸಹಾಯ ಮಾಡ್ತಿರೋದು ಟ್ರೋಪೋಬ್ಲಾಸ್ಟ್. ಆದ್ರೆ ಭ್ರೂಣ ಎಲ್ಲಿದೆ? ಒಳಗಡೆ ಸೇಫ್ ಆಗಿದೆ, ಅದೇನು ಅಟ್ಯಾಚ್ ಆಗಿಲ್ಲ. ದಿಸ್ ಟ್ರೋಪೋಬ್ಲಾಸ್ಟ್ ಇಸ್ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್ ಆಫ್ ದ ಎಂಬ್ರಿಯೋ ಟು ದ ಯುಟ್ರಸ್. ಯುಟ್ರಸ್ಗೆ ಅದನ್ನ ಜಾಯಿನ್ ಮಾಡ್ಕೊಡ್ತಿದೆ ಅಷ್ಟೇ. ಒಳಗಡೆ ಇರೋದು ಇನ್ನರ್ ಸೆಲ್ ಮಾಸ್. ಆ ಇನ್ನರ್ ಸೆಲ್ ಮಾಸ್ ಮುಂದೆ ಏನಾಗಿ ಡೆವಲಪ್ ಆಗುತ್ತೆ? ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಸೊ ದಿಸ್ ಎಂಟೈರ್ ಪ್ರೋಸೆಸ್, ಆ ಒಂದು ಬ್ಲಾಸ್ಟೋಸಿಸ್ಟ್ ಯುಟ್ರಸ್ಗೆ ಅಟ್ಯಾಚ್ ಆಗೋ ಪ್ರೋಸೆಸ್ಗೆ ಇಂಪ್ಲಾಂಟೇಶನ್ ಅಂತ ಕರಿತೀವಿ. ದಿಸ್ completes this concept, implantation. So if any doubts, ping me in the comment section and also ask me the doubts whatever you get it. And okay, anyway, let's end this session and we will meet in the next session. ಏನಂದ್ರೆ ನೆಕ್ಸ್ಟ್ ಸೆಷನ್ ಏನಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನ್ ಸೆಷನ್ ಅಂದ್ರೆ ನೆಕ್ಸ್ಟ್ ಈ ಎಂಬ್ರಿಯೋ ಇದೆಯಲ್ಲ, ಅದು ಯಾವ ರೀತಿ ಡೆವಲಪ್ ಆಗುತ್ತೆ ಅಂತ, ಟೋಟಲ್ 9 months ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಏನೇನ್ ಡೆವಲಪ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. That is called embryonic developmental stages. We'll see it in the next class. Until then, take care. Bye bye. Don't forget to share my videos to your friends and classmates. ಅವ್ರಿಗೂ ಕೂಡ ಹೇಳಿ, ನಿಮ್ದು ಏನೇ ಡೌಟ್ಸ್ ಇದ್ರು feel free. And also one more thing, next class ಅಲ್ಲಿ embryonic development, the most interesting concept. ಅಲ್ಲಿಗೆ ಹೋಗಕ್ ಮುಂಚೆ make sure that you have studied and revised every concept. ಮುಂಚೆ ಎಲ್ಲಾನು ಓದ್ಕೊಂಡು ಬಂದಿರಿ. Okay, thank you so much.